ಸುದೀಪ್ ಒಮ್ಮೆ ಫ್ರೆಂಡ್ಸ್ ಆಗಿದ್ದರು. ದರ್ಶನ್ ಮತ್ತು ಸುದೀಪ್ ಒಮ್ಮೆ ಫ್ರೆಂಡ್ಸ್ ಆಗಿದ್ದರು. ಆಮೇಲೆ 75ನೇ ವರ್ಷದ ಕನ್ನಡ ಸಿನಿಮಾ ರಂಗದ ಆ ಕಾರ್ಯಕ್ರಮದಲ್ಲಿ ಆ ಒಂದು ದೊಡ್ಡ ಕಾರ್ಯಕ್ರಮ ನಡೆದಿತ್ತು. ಆ ಸಂದರ್ಭದಲ್ಲಿ ಕುಚಿಕ್ಕು ಹಾಡು ಇದೆಲ್ಲ ತುಂಬ, ಆಮೇಲೆ ಅಂಬರೀಷ್ ಅವರ ಕಾರ್ಯಕ್ರಮದಲ್ಲೆಲ್ಲ ಚೆನ್ನಾಗಿತ್ತು. ಏನಾಗುತ್ತೆ, ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ದ ಸಂದರ್ಭದಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಈ ಸುದೀಪ್ ಏನು ಹೇಳ್ತಾರೆ ಅಂತಂದರೆ, ಈ ಮೆಜೆಸ್ಟಿಕ್ ಸಿನಿಮಾ ಫಸ್ಟ್ ಪಿಕ್ಚರ್ ಯಾರ್ದು? ದರ್ಶನ್ ಅವರು. ಭಾಳ ಸೂಪರ್ ಹಿಟ್ ಪಿಕ್ಚರ್ ಅದು. ಮೆಜೆಸ್ಟಿಕ್ ಸಿನಿಮಾ ನನಗೆ ಬಂದಿತ್ತು, ನಾನು ಅದನ್ನು ದರ್ಶನ್ಗೆ ಬಿಟ್ಟುಕೊಟ್ಟೆ ಅಂತ ಹೇಳ್ತಾರೆ. ಅದು ಈಗಲೂ ಚರ್ಚೆ ಇದೆ, ಹೌದಾ ಇಲ್ವೋ ಚರ್ಚೆ ಇದೆ. ಇದನ್ನು ನೋಡಿದಂಥ ದರ್ಶನ್ ನಿನ್ನ ಫ್ರೆಂಡ್ಶಿಪ್ ಕಟ್ಟು ಅಂತೇಳಿ ಟ್ವೀಟ್ ಏನೋ ಮಾಡ್ತಾರೆ. ಆವತ್ತಿಂದ ಅವರ ಫ್ರೆಂಡ್ಶಿಪ್ ಕಟ್ ಅಷ್ಟೇ, ಬೇರೆ ಏನಿಲ್ಲ. ಇವರಿಬ್ಬರ ನಡುವೆ ಬಂದಿದ್ದು, ನೀನೆಲ್ಲ ಕೊಟ್ಟದ್ದು ನಾನೇ ಮಾಡ್ಕೊಂಡಿದ್ದು ಅಂತ ಅದ್ರ ಚರ್ಚೆ ಆಗ್ತಾಯಿದೆ. ಇಷ್ಟೇ ಸುದೀಪ್ ಹೇಳಿದ್ದು. ಮೆಜೆಸ್ಟಿಕ್ ಸಿನಿಮಾ ನನಗೆ ಬಂದಿತ್ತು ಆಫರ್, ನಾನು ಅದನ್ನು ದರ್ಶನ್ಗೆ ಬಿಟ್ಟುಕೊಟ್ಟೆ. ಆಲ್ರೆಡಿ ನೋಡಿದ್ದೆ ನಾನು ಅವರನ್ನು ಎಲ್ಲೋ ಒಂದು ಕಡೆ, ಯಾರು ಅಂತ ಕೇಳಿದ್ದೆ. ತೂಗುದೀಪ ಶ್ರೀನಿವಾಸ್ ಅವರ ಮಗ ಅಂತ ಹೇಳಿದ್ರೆ, ಸಕ್ಕದಾಗಿದೆ ಹೈಟ್ ವೆಯ್ಟ್ ಅಂತಲೇ, ನಾನು ಬಿಟ್ಟುಕೊಟ್ಟೆ, ನಾನು ಮಾಡಲಿಲ್ಲ ಸಿನಿಮಾ ಅಂತೇಳಿ. ಅಲ್ಲಿಂದ ಫೈಟ್ ಶುರು ಆಯಿತು. ಇತ್ತೀಚೆಗೆ ಅದಕ್ಕೊಂದು ಕೌಂಟ್ರ್ ಕೊಟ್ಟರು. ಮದಕರಿ ನಾಯಕ ಅಂತ ಒಂದು ಸಿನಿಮಾ ಮಾಡೋ ಪ್ಲ್ಯಾನಲ್ಲಿದ್ದಾರೆ. ಮದಕರಿ ನಾಯಕ, ಚಿತ್ರದುರ್ಗದ ಮದಕರಿ ನಾಯಕ. ಈ ನಾಯಕ, ಇದು ಜಾತಿ ತರಬಾರ್ದು, ನಾನು ಒಂದು ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ. ನಾಯಕ ಸಮುದಾಯದ ಕರ್ನಾಟಕದ ಮಹಾನಾಯಕ ನಾವು ತಂದಾಗ ಎಲ್ಲಿ ತನಕ ತರ್ತೀವಿ, ಜಾತಿ ತನಕ ತಂದುಬಿಡ್ತೀವಲ್ವಾ. ಮದಕರಿ ನಾಯಕ ಸುದೀಪ್ ಅವರು ಕೂಡ ಅದೇ ಸಮುದಾಯಕ್ಕೆ ಸೇರಿದವರು. ಓಕೆ, ಅವರು ಸಿನಿಮಾ ಮಾಡೋದು ಅಂತ ಆಯಿತು. ಕೊನೆಗೆ ಅದೊಂದು ಪೋಸ್ಟರ್ ರಿಲೀಸ್ ಆದ ನೆನಪು ನನಗೆ. ನಂತರ ರಾಕ್ಲೈನ್ ವೆಂಕಟೇಶ್ ಅವರು, ಇಲ್ಲ ನೀನು ಬಿಟ್ಬಿಡು, ಅದನ್ನು ಯಾರು ದರ್ಶನ್ ಮಾಡಲಿ ಅಂತ ಆಗತ್ತೆ. ಸೊ ಅದು ಕೂಡ ಒಂದು ಮಾತುಗಳು ಬಂದಿತ್ತು. ಎನಿವೆ, ಇವತ್ತು ಸುದೀಪ್ ಅವರ 51ನೇ ಹುಟ್ಟುಹಬ್ಬ. ಈ ನಡುವೆ ದರ್ಶನ್ ಸುದೀಪ್ ಮಧ್ಯೆ ಸ್ನೇಹ ಮುರಿದು ಬಿದ್ದು ಅನೇಕ ವರ್ಷಗಳು ಕಳೆದೋಯ್ತು. ಆದರೂ ಇಬ್ಬರು ನಾಯಕರ ಮುನಿಸನ್ನು ಶಮನ ಮಾಡೋರು ಯಾರೂ ಇಲ್ಲ. ಇದೀಗ ದರ್ಶನ್ಗೆ ಸುದೀಪ್ ಕೌಂಟ್ರ್ ಕೊಟ್ಟಿದ್ದಾರೆ ಅಂತೇಳಿ ಅಭಿಮಾನಿ ವರ್ಗಗಳು ಮಾತಾಡಿಕೊಳ್ತಾ ಇದೆ. ಏನದು? ಬನ್ನಿ ಈ ಸ್ಟೋರಿ ನೋಡಿ. ಹೋದಲ್ಲೆಲ್ಲ ತಲೆ ಎತ್ತಿಕೊಂಡು ಓಡಾಡ್ತೀನಿ. ದರ್ಶನ್ಗೆ ಕೌಂಟರ್ ಕೊಟ್ರ ಕಿಚ್ಚ ಸುದೀಪ್. ಕಿಚ್ಚ ಸುದೀಪ್ ಇಂದು 51ನೇ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆಗೆ ಅದ್ಧೂರಿಯಾಗಿ ಆಚರಿಸಿಕೊಂಡ್ರು. ಜಯನಗರ ಗ್ರೌಂಡ್ನಲ್ಲಿ ಕೇಕ್ ಕಟ್ ಮಾಡಿದ ಕಿಚ್ಚ, ಅಭಿಮಾನಿಗಳ ಈ ಪ್ರೀತಿ ಆಚರಣೆಯ ಅತಿದೊಡ್ಡ ಉಡುಗೊರೆ ಎಂದ್ರು. ನಾನು ಹೋದಲ್ಲೆಲ್ಲ ತಲೆ ಎತ್ಕೊಂಡು ಓಡಾಡ್ತೀನಿ. ನಾವು ಹೋದಲ್ಲೆಲ್ಲ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೆ ಅಂದರೆ ಇವರೇ ಕಾರಣ. ಯಾವತ್ತು ನಾವು ಸಂಪಾದನೆ ಮಾಡಿರುವಂಥ ನಮ್ಮ ಹೆಸರಿಗೆ ಕಳಂಕ ತರುವಂಥ ಯಾವ ಕೆಲಸ ಇವ್ರು ಮಾಡಿಲ್ಲ, ಮಾಡೋದಿಲ್ಲ. ವ್ಯಕ್ತಿತ್ವದಿಂದ ನಾವು ದೊಡ್ಡೋರು ಆಗೋಕೆ ಸಾಧ್ಯ. ಸಿನಿಮಾ ನಾವೆಲ್ಲರೂ ಮಾಡ್ತೀವಿ, ಸಕ್ಸಸ್ ನಾನು ಒಬ್ಬನೇ ಅಲ್ಲ. ಕನ್ನಡ ಚಿತ್ರರಂಗದಲ್ಲಿರುವಂಥ ಎಷ್ಟೋ ಕಲಾವಿದರು, ದೊಡ್ಡ ಕಲಾವಿದರು, ಬಂದಂಥ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ, ಸಕ್ಸಸ್ಫುಲ್ ನಾಯಕ ನಟರಾಗ್ತಾರೆ. ಆದರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ. ಹುಟ್ಟುಹಬ್ಬಕ್ಕೂ ಮುನ್ನವೇ ಕಿಚ್ಚ ಸುದೀಪ್ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ ಅಭಿಮಾನಿಗಳಿಗೆ ಸಂದೇಶ ಕೊಟ್ಟಿದ್ರು. ನಾನು ದರ್ಶನ್ರಿಂದ ದೂರವಾಗಿದ್ದೇನೆ, ಸೂರ್ಯ ಚಂದ್ರ ಒಟ್ಟಿಗೆ ಬರಲು ಸಾಧ್ಯವಿಲ್ಲ ಅನ್ನೋ ಮಾತನ್ನ ಮಾತನಾಡಿದ್ರು. ಇದೀಗ ಬರ್ತ್ಡೇ ದಿನ ಪರೋಕ್ಷವಾಗಿ ದರ್ಶನ್ಗೆ ಕೌಂಟರ್ ಕೊಟ್ರ ಎಂಬ ಅನುಮಾನ ಹುಟ್ಟಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮಾಡಿದ ಎಡವಟ್ಟು ಕೆಲಸದ ಪರಿಣಾಮವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಏನು ಮೀಡಿಯಾ ಹೇಳಿದ್ದಲ್ಲ ದರ್ಶನ್ ಅವ್ರನ್ನ ಬಳ್ಳಾರಿ ಕಳಿಸಿ ಅಂತೇಳಿ, ಅದೇ ಎಡವಟ್ಟು ಅಭಿಮಾನಿಗಳಿದಾರಲ್ಲ ಅವರೇ ಮಾಡಿರೋದು. ಈಗ ದರ್ಶನ್ಗೆ ಕೊಟ್ಟ ಸೌಲಭ್ಯ ನಮಗೂ ಕೊಡಿ ಅಂಥೇಳಿ ಬೇರೆ ಬೇರೆ ಕಾರಾಗೃಹಗಳ ಕೈದಿಗಳು ಪಟ್ಟು ಹಿಡಿತಾ ಇದ್ದಾರಂತೆ. ಕೈದಿಗಳು ಹೆಂಗಿರ್ತಾರೆ ಅಂತಂದರೆ, ಒಂದು 2 ನಿಮಿಷ ದರ್ಶನ್ ಹಿಂಗೆಲ್ಲ ನೋಡಿದ್ರ ಹೆಂಗೆ ಅವನಿಗೆ ಮಾತ್ರ ನಮಗೂ ಕೊಡಿ ಅಂತ ಕೇಳೋಕ್ಕೆ ಶುರು ಮಾಡಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್.
ದರ್ಶನ್ಗೆ ಮಾತ್ರ ಸಿಗರೇಟ್ ಕಾಫಿ ಕೊಡುತ್ತೀರಿ, ನಮ್ಗೆ ಬೀಡಿ ತಂಬಾಕಾದ್ರೂ ಕೊಡಿ, ಸಿಡಿದೆದ್ದ ಕೈದಿಗಳು. ದರ್ಶನ್ ಮಾಡಿದ ಐನಾತಿ ಕೆಲಸದ ಸುದ್ದಿ ಬೇರೆ ಬೇರೆ ಜೈಲಿಗೂ ಹಬ್ಬಿ ಕೈದಿಗಳು ಸಿಡಿದೆದ್ದಿದ್ದಾರೆ. ಕಾಟೇರ ಸಿಗರೇಟ್ ಸೇದಿದ ಫೋಟೋ ವೈರಲ್ ಆದ ಬೆನ್ನಲ್ಲೇ ತಮಗೂ ಬೀಡಿ, ಸಿಗರೇಟ್ ಹಾಗೂ ತಂಬಾಕು ನೀಡುವಂತೆ ನಗರದ ಹಿಂಡಲಗ ಕಾರಾಗೃಹದಲ್ಲಿ ಕೈದಿಗಳು ಪ್ರತಿಭಟನೆ ನಡೆಸಿದರು. ನಟ ದರ್ಶನ್ನ ಸ್ನೇಹಿತ ಪ್ರದೋಷ್ನನ್ನ ಬೆಳಗಾವಿ ಜಿಲ್ಲೆಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈ ಜೈಲಿನಲ್ಲಿ ಬೀಡಿ, ಸಿಗರೇಟ್, ತಂಬಾಕು, ಗುಟ್ಕಾಗೆ ನಿಷೇಧವಿದೆ. ಇದರಿಂದ ಕೈದಿಗಳು ಕೆರಳಿದ್ದಾರೆ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಗರೇಟ್ ಸೇದಲು ಅವಕಾಶ ನೀಡಿದ್ದೀರಿ, ನಮಗೂ ಬೀಡಿ, ಸಿಗರೇಟ್ ಮತ್ತು ತಂಬಾಕು ನೀಡಿ ಅಂತ ಆಗ್ರಹಿಸಿದ್ರು. ನಾವು ಹಣ ಕೊಟ್ಟು ಮನೆಯವರಿಂದ ಗುಟ್ಕಾ, ಸಿಗರೇಟ್, ಬೀಡಿ ತರಿಸಿಕೊಳ್ತೀವಿ. ಇದನ್ನು ನಿಯಂತ್ರಣ ಮಾಡೋದು ಬೇಡ. ನಮ್ಮ ಚಟಗಳನ್ನ ನಾವು ಬಿಟ್ಟಿರೋದಕ್ಕೆ ಸಾಧ್ಯವಿಲ್ಲ ಅಂದಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, ಬೇಡಿಕೆಯನ್ನ ಈಡೇರಿಸುವವರೆಗೂ ಉಪಹಾರ ಸೇವಿಸೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರಂತೆ. ಕೈದಿಗಳ ಬೇಡಿಕೆಯಿಂದ ಅಧಿಕಾರಿಗಳು ಕಂಗಾಲಾಗಿದ್ದಾರಂತೆ. ಕೊನೆಗೂ ಸಾರಥಿಗೆ ಸರ್ಜಿಕಲ್ ಚೇರ್ ಭಾಗ್ಯ. ನಟ ದರ್ಶನ್ಗೆ ಆರೋಗ್ಯ ಸಮಸ್ಯೆ ಇದೆ, ಆದ್ದರಿಂದ ಸರ್ಜಿಕಲ್ ಚೇರ್ ಕೊಡುವಂತೆ ಮನವಿ ಮಾಡಿದ್ರು. ವೈದ್ಯಕೀಯ ವರದಿಯನ್ನ ಆಧರಿಸಿ ಡಿಎಜಿ ಕುರ್ಚಿಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಜಿಕಲ್ ಚೇರ್ ಅಂದರೆ ತುಂಬ ತಲೆ ಕೆಡಿಸ್ಕೋಬೇಡಿ. ಈಗ ಟಾಯ್ಲೆಟ್ಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಅಷ್ಟೇ, ಅದು ವೆರಿ ಸಿಂಪಲ್, ಕಷ್ಟವಾಗದ ರೀತಿಯಲ್ಲಿ. ಯಾಕಂದರೆ ಅಜಾನುಭಾವ ಇರ್ತಾರೆ. ಅದನ್ನೆಲ್ಲ ಕೊಡಬಾರ್ದಂತ ಏನಿಲ್ಲ, ಕೊಡಬೇಕು ಅದನ್ನೆಲ್ಲ. ಇಲ್ಲಿ ಏನಪ್ಪ ಅಂತಂದರೆ ಜೈಲು ಒಳಗಡೆ ಇರೋದು, ಅದು ಇವರು ಮಾಡಿದರೆ ಅವರು ಮಾಡಿದ್ರೆ ಪ್ರಶ್ನೆ ಅಲ್ಲ. ಯಾರ್ದೋ ಒಬ್ಬರು ಪ್ರಮುಖರು ಬಂದಾಗ ಆ ವಿಚಾರಗಳು ಚರ್ಚೆ ಆಗುತ್ತೆ. ಜೈಲೊಳಗೆ ಹೋಗೋದು ಯಾಕೆ? ಪಾಪಕ್ಕೆ ಪ್ರಾಯಶ್ಚಿತ, ತನ್ನ ತಪ್ಪಿನ ಅರಿವಾಗಿ ಸರಿಯಾಗಿ ಬರಲಿ ಅಂತೇಳಿ. ತಪ್ಪಿನ ಅರಿವಾಗೋದಕ್ಕೆಲ್ಲ ಅವಕಾಶನೇ ಇಲ್ಲ. ಅದನ್ನು ಹೆಂಗೆ ಬಿಡೋಕ್ಕಾಗತ್ತೆ? ಬಿಡೋದಿಲ್ಲ, ಬಿಡಬಾರ್ದು. ನಾವೇನು ಮಾಡೋಕ್ಕಾಗತ್ತೆ ಅಂದರೆ, ಕೆಲವು ರಾಜಕಾರಣಿಗಳು ಕೇಳ್ತಾರಲ್ಲ ಪೊಲೀಸ್ ಅಧಿಕಾರಿ, ಏನು ಮಾಡೋಕ್ಕಾಗತ್ತೆ ನಾವು ಅಂತ. ಬಿಟ್ಬಿಡಿ, ಜನ ರೆಡಿ ಇದ್ದಾರೆ, ರೆಡಿ ಆಗ್ತಾರೆ. ಸಮಾಜವನ್ನು ತಿದ್ದೋದು ಕೇವಲ ಪೊಲೀಸ್ ಅಧಿಕಾರಿಗಳು, ಕಾರ್ಯಾಂಗ, ಶಾಸಕಾಂಗ ಕೆಲಸ ಅಲ್ಲ, ಜನಸಾಮಾನ್ಯರ ಕೆಲಸ ಕೂಡ ಇದೆ. ಇದು ನಮ್ಮ ಸಮಾಜ, ನಾವೇ ತಿದ್ದುಕೋಬೇಕು. ಇದು ನಮ್ಮ ದೇಶ. ಸರಿ ಇಲ್ಲ ಅಂತಂದರೆ ಸರಿ ಮಾಡಬೇಕು. ಅವರಿಗೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಅವ್ರು ಮಾಡಿಲ್ಲ ಅಂತಂದರೆ ಅವ್ರನ್ನ ಕೆಳಗಿಳಿಸಿ ನಾವು ಮತ್ತೆ ರೆಡಿ ಮಾಡಬೇಕು. ಈಗ 107 kg ಇದ್ರಂತೆ, 15 kg ಕಡಿಮೆ ಆಗಿರೋದು ನಿಜ ದರ್ಶನ್. ಆದರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನನ್ನ ಪ್ರಕಾರ ಇದು ಒಳ್ಳೆ ಬೆಳವಣಿಗೆ. 107 kg ಆಲ್ರೆಡಿ ಇದ್ದರು ಅವರು, ಸ್ವಲ್ಪ ತಿನ್ನೋದು ಮತ್ತೊಂದೆಲ್ಲ ಜಾಸ್ತಿ ಆದ ಕಾರಣಕ್ಕಾಗಿ 92 kg ಬಂದಿದ್ದಾರೆ ಅಂತ ನೋಡಿ. ಅವ್ರದ್ದು ಈ ಭಾಗದಲ್ಲೆಲ್ಲ ಫುಲ್ ಇಳಿದೋಗ್ಬಿಟ್ಟಿದೆ. ಒಬ್ಬ ನಟನಿಗೆ ಅದು ಭಾಳ ಒಳ್ಳೆಯದು. ಆದರೆ ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ, ಅದು ಅವಕಾಶ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿ 2 ತಿಂಗಳಿದ್ದರು ದರ್ಶನ್. ಬರೋಬ್ಬರಿ 15 kg ತೂಕ ಕಳ್ಕೊಂಡಿದ್ದಾರೆ ದರ್ಶನ್. ಬಳ್ಳಾರಿಗೆ ಶಿಫ್ಟ್ ಮಾಡುವ ಮುನ್ನ ಆರೋಗ್ಯ ತಪಾಸಣೆ ಮಾಡಿದರು. ದೇಹಸ್ಥಿತಿ ಆರೋಗ್ಯವನ್ನು ಪರಿಶೀಲನೆ ಮಾಡ್ತಾರೆ ವೈದ್ಯರು. ಜೈಲಿಗೆ ಬರುವಾಗ 107 kg ಇದ್ದ ಚಾಲೆಂಜಿಂಗ್ ಸ್ಟಾರ್ ಈ ಕ್ರಾಂತಿ ಸಿನಿಮಾ ಟೈಮಲ್ಲೂ ವಿಪರೀತ ದಪ್ಪಾಗಿದ್ದರು. ಆನಂತರ ಕಾಟೇರ ಸಿನಿಮಾ ಟೈಮಲ್ಲೂ ಕೂಡ ಒಂದು ರೀತಿಯಲ್ಲಿ ದಪ್ಪ ಆಗಿದ್ದರು, ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ನಿಜವಾಗಿ ಭಾಳ ಸ್ಫುರದ್ರೂಪಿ ನಟ ದರ್ಶನ್. ಈಗ ಒಂದು 15 kg ಕಡಿಮೆ ಆಗಿರೋದು ಅವರ ಚಿತ್ರರಂಗದ ಹಿತದೃಷ್ಟಿಯಿಂದ ಭಾಳ ಒಳ್ಳೆಯದು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಹೊತ್ತಿಗೆ 92 kg ಇಳಿದಿದ್ರಂತೆ. ನಟ ದರ್ಶನ್ ಅವರಿಗೆ ರಕ್ತದೊತ್ತಡ ಸಾಮಾನ್ಯವಾಗಿತ್ತಂದರೆ BP ಎಲ್ಲ ನಾರ್ಮಲ್ಗೆ ಬಂದೇ ಬರುತ್ತೆ. ಬೆನ್ನು ಹುರಿ ಸೇರಿದಂತೆ ಸಣ್ಣ ಪುಟ್ಟ ಸಮಸ್ಯೆ ಕಾಡ್ತಾ ಇದೆ. ಬೆನ್ನು ಹುರಿ ಯಾಕೆ ಹೆಚ್ಚಾಗಿ ಬರುತ್ತೆ ಅಂದರೆ, ಈ ಅಜಾನುಬಾಹು, ದೊಡ್ಡ ಬಾಡಿ, ಫುಲ್ ಚರ್ಬಿ ಜಾಸ್ತಿ ಆದಾಗ ಅದು ಬರುತ್ತೆ. ನಾನು ಯಾವುದೇ ವಿಶೇಷ ಸವಲತ್ತು ಪಡೆದುಕೊಂಡಿಲ್ಲ, ಹೊರಗಡೆಯಿಂದ ಬಿರಿಯಾನಿ ತರಿಸಿಕೊಂಡ್ರೂ ತಿಂದಿಲ್ಲ, ಜೈಲಿನ ಊಟ ಜೀರ್ಣವಾಗದಿದ್ದಕ್ಕೆ ಸೊರಗಿದ್ದೇನೆ, ಆದ್ದರಿಂದ ದೇಹದ ತೂಕ 15 kg ಕಡಿಮೆಯಾಗಿದೆ. ಅಧಿಕಾರಿಗಳ ಮುಂದೆ ಭಾವುಕರಾಗಿ ಹೇಳ್ಕೊಂಡ್ರಂತೆ ದರ್ಶನ್. ಬಿರಿಯಾನಿ ತಿಂದಿಲ್ಲ ಅಂದಿದ್ದಾರೆ, ನೀವು ನಂಬ್ತಿರೋ ಗೊತ್ತಿಲ್ಲ.